ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಎಲ್ಲಿಂದ ಆರಂಭ ಮಾಡೋದು ಎಲ್ಲಿಗೆ ಎಂಡ್ ಮಾಡೋದು. ಮೊನ್ನೆ ಅಷ್ಟೇ ಪತ್ರವನ್ನು ಬರೆದು ನಟಿ ರನ್ಯಾ ರಾವ್ ಪರಪ್ಪನಗ್ರಹಾರ ಜೈಲಿಂದ ನಾನು ಅಮಾಯಕಿ, ನನಗೂ ಗೋಲ್ಡ್ ಸ್ಮಗ್ಲಿಂಗು ಒಂದಕ್ಕೊಂದು ಸಂಬಂಧನೇ ಇಲ್ಲ, ಯಾರನ್ನೋ ರಕ್ಷಿಸೋದಕ್ಕೋಸ್ಕರ ನನ್ನನ್ನು ತಗ್ಲಾಕ್ಸಿದ್ದಾರೆ, 10-15 ಸರ್ತಿ ಕಪಾಳಕ್ಕೆ ಹೊಡೆದು ಬಿಟ್ಟಿದ್ದಾರೆ, ಊಟ ಕೊಟ್ಟಿಲ್ಲ, ಮಲಗಕ್ಕೆ ಬಿಟ್ಟಿಲ್ಲ ಅಂತೆಲ್ಲ ಸುಮಾರೆಲ್ಲ ಹೇಳಿದ್ರಲ್ಲಪ್ಪ. ಈಗ ಈಕೆಯ ಬಂಡವಾಳವನ್ನು ಈಕೆಯ ಗೆಳೆಯನೇ ಬಿಚ್ಚಿಟ್ಟಿದ್ದಾನೆ. ಗೋಲ್ಡ್ ಬ್ಯೂಟಿಗೆ ಗೆಳೆಯನಿಂದಲೇ ಸಂಕಷ್ಟ. ಯಾಕೆಂದರೆ ಆತ ಎಲ್ಲ ಒದರ್ಬಿಟ್ಟಿದ್ದಾನೆ ಏನೇನಾಗಿದೆ ಅಂತ. ಇಲ್ಲಿ ಎಲ್ಲವನ್ನ ಈಕೆ ಮುಚ್ಚಿಟ್ಕೊಳ್ಳೋಕೆ ಹೋದ್ಲು, ಆತ ಎಲ್ಲವನ್ನ ಹೇಳಿದ್ದಾನೆ. ದುಬೈ, ಬ್ಯಾಂಕಾಕ್ ಬಿಸ್ನೆಸ್ ರಹಸ್ಯವನ್ನು ಆತ ಬಯಲು ಮಾಡಿದ್ದಾನೆ. ಅಷ್ಟೇ ಅಲ್ಲ, ಯಾರೋ ಒಬ್ಬ ದಲ್ಲಾಳಿಯಿಂದ ಮೋಸ ಹೋಗಿದ್ದಾರೆ, 1,70,00,000 ಇವರು ಹವಾಲಾ ಮುಖಾಂತರ ದುಡ್ಡು ಕಳಿಸಿಕೊಟ್ಟಿದ್ದರಂತೆ. ಶಿಷ್ಟಾಚಾರ ಉಲ್ಲಂಘನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ತನಿಖೆಗೆ ಆದೇಶ ಕೊಟ್ಟಿತ್ತಲ್ಲ, IAS ಆಫೀಸರ್ ನೇತೃತ್ವದಲ್ಲಿ ನಾಳೆ ಮಧ್ಯಂತರ ವರದಿ ಕೊಡ್ತಾ ಇದ್ದಾರೆ ಅವರು. ಶಿಷ್ಟಾಚಾರ ಉಲ್ಲಂಘನೆ, ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆಯಾ ಇಲ್ವಾ ಅಂತಕ್ಕಂಥ ಮಧ್ಯಂತರ ವರದಿ ನಾಳೆ ಸರ್ಕಾರಕ್ಕೆ ಹೋಗುತ್ತೆ. ಹಿಂದಿನ ಪ್ರೋಟೋಕಾಲ್ ಅಧಿಕಾರಿಗಳಿಗೂ ಕೂಡ ನೋಟಿಸ್. ಯಾಕೆಂದರೆ ಈಕೆ 2022-23ರಿಂದನೂ ಅಲ್ಲಿಂದನೂ ಆಕೆ ಚಿನ್ನವನ್ನು ಬೆಂಗಳೂರಿಗೆ ತರ್ತಾ ಇದ್ಲು ಅಂತಕ್ಕಂಥ ಆರೋಪ ಇದೆ. ಆಗೆಲ್ಲ ಯಾರ್ಯಾರು ಪ್ರೋಟೋಕಾಲ್ ಆಫೀಸರ್ಗಳಾಗಿದ್ದರು ಅವರೆಲ್ಲ ನಿವೃತ್ತಿಯಾಗಿ ಮನೇಲಿ ಕೂತಿದ್ರು ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತಾರೆ. ಇನ್ನು ರನ್ಯಾ ಕೇಸ್ನಲ್ಲಿ ಯಾವ ಸಚಿವರಿದ್ದಾರೆ ಅಂತ ನನಗೆ ಗೊತ್ತು ಅಂತ ದೊಡ್ಡ ಬಾಂಬ್ ಒಂದನ್ನು ಸಿಡಿಸ್ಬಿಟ್ಟಿದ್ದಾರೆ ಯತ್ನಾಳ್ ಅವರು. ಇವತ್ತು ಹೇಳಿರ್ತಕ್ಕಂಥದ್ದನ್ನೇ ನಾಳೆ ಏನಾದರೂ ಸೆಷನ್ನಲ್ಲಿ ಮಾತನಾಡಿದ್ರೆ ಅವ್ರು ಹೇಳ್ತಾರೆ, ಯಾರ್ಯಾರು ಸಚಿವರು ರನ್ಯಾ ಹಿಂದಿದ್ದಾರೆ ಗೊತ್ತು, ಅವ್ರ ಹೆಸರು ಹೇಳ್ತೀವಿ, ಈಕೆ ಗೋಲ್ಡನ್ನು ಎಲ್ಲಿಂದ ತಂದಿದ್ಲು, ಎಲ್ಲಿ ಬಚ್ಚಿಡ್ತಾ ಇದ್ಲು, ಅದಕ್ಕೆ ಯಾರು ಸಹಾಯ ಮಾಡ್ತಾಯಿದ್ರು, ಪ್ರತಿ ಬಾರಿ ಏರ್ಪೋರ್ಟ್ಗೆ ಯಾರು ಕಾಲ್ ಮಾಡ್ತಾಯಿದ್ರು, ಎಲ್ಲ ವಿಚಾರ ಸಂಗ್ರಹಿಸ್ಬಿಟ್ಟಿದ್ದೀವಿ, ನಾಳೆ ಸೆಷನ್ನಲ್ಲಿ ಎಲ್ಲವನ್ನ ಹೇಳಿಬಿಡ್ತೀನಿ ಅಂತ ಸಾಕಷ್ಟು ದೊಡ್ಡ ವಿಚಾರವನ್ನೇ ಹೇಳಿದ್ದಾರೆ. ನಾಳೆ ಸೆಷನ್ನಲ್ಲಿ ಇದನ್ನು ಹೇಳ್ತಾರೆ ಯತ್ನಾಳ್. ಹೇಳಿದ ನಂತರದ ಪರಿಣಾಮಗಳೇನು ಅದು ಅತ್ಯಂತ ಕುತೂಹಲ. ನೋಡೋಣ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು. ಇವತ್ತಾಗಿರೋ ಡೆವಲಪ್ಮೆಂಟ್ಸ್ ಏನು ಬನ್ನಿ ನೋಡೋಣ. ಗೋಲ್ಡ್ ಬ್ಯೂಟಿ ರನ್ಯಾಗೆ ಗೆಳೆಯನಿಂದಲೇ ಸಂಕಷ್ಟ. ರನ್ಯಾ ದುಬೈ ಬಿಸ್ನೆಸ್ ಬಿಚ್ಚಿಟ್ಟ ಏಟು ತರುಣ್ ರಾಜ್. ಗೋಲ್ಡ್ ಲೇಡಿ ರನ್ಯಾ ರಾವ್ ಅರೆಸ್ಟ್ ಪ್ರಕರಣದಲ್ಲಿ ದಿನಕ್ಕೊಂದು ಸ್ಫೋಟಕ ಮಾಹಿತಿ ಹೊರಬರ್ತಿದೆ. ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ಏಟು ರನ್ಯಾ ಗೆಳೆಯ ತರುಣ್ ರಾಜ್ DRI ವಿಚಾರಣೆ ವೇಳೆ ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ. ದುಬೈ ಮಾತ್ರ ಅಲ್ಲ, ಜಿನೀವಾ, ಬ್ಯಾಂಕಾಕ್ ಕಥೆಯನ್ನು ರನ್ಯಾ ಕ್ರೈಮ್ ಪಾರ್ಟ್ನರ್ ಬಿಚ್ಚಿಟ್ಟಿದ್ದಾನೆ. ಇನ್ನು ರನ್ಯಾ ಗೆಳೆಯ ತರುಣ್ ರಾಜ್ ಹೇಳಿದ ವಿಚಾರಗಳೇನು ಅಂತ ನೋಡೋದಾದ್ರೆ, ರನ್ಯಾ ಚಿನ್ನಾರಿ ಕಹನಿ. ತರುಣ್ ಹೇಳಿದ್ದೇನು? ಕಾಲೇಜು ದಿನಗಳಿಂದ ಫ್ರೆಂಡ್ಸ್ ಆಗಿದ್ದ ನಾವಿಬ್ಬರೂ ಸೇರಿ ದುಬೈನಲ್ಲಿ ಚಿನ್ನ ಆಮದು ಮಾರಾಟ ವ್ಯವಹಾರದ ಕಂಪನಿ ತೆರೆದಿದ್ವಿ. 50-50 ಪಾಲುದಾರಿಕೆಯಲ್ಲಿ ದುಬೈನಲ್ಲಿ ಕಂಪನಿ ತೆರೆದಿದ್ವಿ. ದುಬೈ ವ್ಯವಹಾರದಲ್ಲಿ ರನ್ಯಾ ಏಕೈಕ ಹೂಡಿಕೆದಾರಳಾಗಿದ್ದಳು. ಡೀಲರ್ಗಳಿಗೆ ವಿದೇಶಿ ಕರೆನ್ಸಿಯಲ್ಲಿ ಪಾವತಿ ಮಾಡ್ತಿದ್ವಿ. ಒಮ್ಮೆ ಡೀಲರ್ಗೆ ಚಿನ್ನ ಪೂರೈಸದೆ 1.7 ಕೋಟಿ ಮೋಸ ಹೋದ್ವಿ. ರನ್ಯಾಗೆ ತನ್ನ ಕುಟುಂಬಗಳ ಮೂಲಕ ಜಿನೇವಾ ಮತ್ತು ಬ್ಯಾಂಕಾಕ್ನಲ್ಲಿ ಡೀಲರ್ಗಳ ಪರಿಚಯ ಇದೆ. ಡೀಲರ್ಗಳಿಂದ ರನ್ಯಾ ರಾವ್ ಚಿನ್ನವನ್ನು ಖರೀದಿಸುತ್ತಿದ್ದಳು. ಕಸ್ಟಮ್ಸ್ ಬಳಿ ನನ್ನ ಹೆಸರಲ್ಲಿ ಜಿನೀವಾಗೆ ತೆಗೆದುಕೊಂಡು ಹೋಗುತ್ತೇನೆ ಎಂದು ಡಿಕ್ಲರೇಷನ್ ಕೊಡಿಸುತ್ತಿದ್ದಳು. ನನ್ನ ಬಳಿ ಅಮೆರಿಕದ ವೀಸಾ ಇತ್ತು. ಏಪ್ರಿಲ್ 2024ರಿಂದ ಜಿನೇವಾ ಅಥವಾ ಬ್ಯಾಂಕಾಕ್ನಿಂದ ಚಿನ್ನ ಖರೀದಿ ಮಾಡ್ತಿದ್ವಿ. HDFC ಬ್ಯಾಂಕ್ ಮೂಲಕ ಕಂಪನಿ ಸ್ಥಾಪಿಸಲು ರನ್ಯಾ 8ರಿಂದ 10 ಲಕ್ಷ ಹೂಡಿಕೆ ಮಾಡಿದ್ದಳು ಎಂದು ತರುಣ್ ರಾಜ್ ಬಾಯ್ಬಿಟ್ಟಿದ್ದಾನೆ. ನಟಿ ರನ್ಯಾ ಕೇಸಲ್ಲಿ ಪ್ರೋಟೋಕಾಲ್ ದುರ್ಬಳಕೆ ಆರೋಪ. ನಾಳೆಯೇ ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಕೆ ಸಾಧ್ಯತೆ. ಹಿಂದಿನ ಪ್ರೋಟೋಕಾಲ್ ಅಧಿಕಾರಿಗಳಿಗೂ ಸಂಕಷ್ಟ. ನಟಿ ರನ್ಯಾ ಪ್ರಕರಣದಲ್ಲಿ ಪ್ರೋಟೋಕಾಲ್ ದುರ್ಬಳಕೆ ಪ್ರಕರಣ ಸಂಬಂಧ IAS ಅಧಿಕಾರಿ ಗೌರವ್ ಗುಪ್ತಾ ತನಿಖೆ ನಡೆಸುತ್ತಿದ್ದು, ವರದಿ ಸಲ್ಲಿಸಲು ಸರ್ಕಾರ 1 ವಾರದ ಗಡುವು ನೀಡಿತ್ತು. ಈ ಹಿನ್ನೆಲೆ ನಾಳೆಯೇ ಸರ್ಕಾರಕ್ಕೆ ಮಧ್ಯಂತರ ತನಿಖಾ ವರದಿ ಸಲ್ಲಿಸುವ ಸಾಧ್ಯತೆ ಇದೆ. ವರದಿ ಪರಿಶೀಲನೆ ಬಳಿಕ ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮದ ಬಗ್ಗೆ ಸರ್ಕಾರ ಸೂಚಿಸಲಿದೆ. ಇನ್ನು ಪ್ರಕರಣದ ಆರೋಪಿ ರನ್ಯಾ ಬೆಂಗಳೂರು ಏರ್ಪೋರ್ಟ್ಗೆ ಬಂದಾಗ ಪ್ರೋಟೋಕಾಲ್ ಪಾಲನೆ ಮಾಡಿದ್ದ ಅಧಿಕಾರಿಗಳಿಗಷ್ಟೇ ಅಲ್ಲ, ಹಿಂದೆ ಪ್ರೋಟೋಕಾಲ್ ವಿಭಾಗದಲ್ಲಿ ಕೆಲಸ ಮಾಡಿ ಬೇರೆ ಕಡೆ ವರ್ಗಾವಣೆ ಆಗಿರುವ ಪೊಲೀಸರಿಗೂ ಸಂಕಷ್ಟ ಎದುರಾಗಿದೆ. ಕಳೆದ 2 ವರ್ಷದಲ್ಲಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ವಿಭಾಗದಲ್ಲಿ ಕೆಲಸ ಮಾಡಿ ವರ್ಗಾವಣೆ ಆಗಿ ಹೋಗಿರುವ ಪೊಲೀಸರು ಅಧಿಕಾರಿಗಳಿಗೆ ನೋಟಿಸ್ ನೀಡಿ ವಿಚಾರಣೆ ಮಾಡಲು IAS ಅಧಿಕಾರಿ ಗೌರವ್ ಗುಪ್ತಾ ತಂಡ ಮುಂದಾಗಿದೆ. ಹೌದು, ನಮಗೇನು ಸಚಿವರೇ ನೋಡ್ರಿ, ಈಗ ನಾಳೆ ನಾವು ಸದಂತ ಹೇಳ್ತೀವಿ ಯಾರ್ಯಾರು ಅದಾರ. ಆ ರನ್ಯಾನ್ ಜೋಡ ಯಾರ್ಯಾರ್ದು ಸಂಬಂಧ ಅದಾವು,
ಆಕೆ ಏನೇನು ಸೆಕ್ಯೂರಿಟಿ ಕೊಟ್ಟರೆ ಎಲ್ಲಾನು ಮಾಹಿತಿ ತಗೊಂಡಿವಿ. ಗೋಲ್ಡ್ ಎಲ್ಲಿ ತಂದ್ರು? ಈ ಮಧ್ಯೆ ಡಿಜಿ ರಾಮಚಂದ್ರರಾವ್ ವಿರುದ್ಧ ಹೊಸ ಆರೋಪ ಕೇಳಿ ಬಂದಿದೆ. 2014ರ ಇಲವಾಲ ಪೊಲೀಸ್ ದರೋಡೆ ಪ್ರಕರಣದಲ್ಲಿ ರನ್ಯಾ ಮಲತಂದೆ ರಾಮಚಂದ್ರರಾವ್ ಹೆಸರು ತಳುಕು ಹಾಕಿಕೊಂಡಿದ್ದು 2.27 ಕೋಟಿ ಹಣ ಹಾಗೂ 2 ಕೆಜಿ ಚಿನ್ನ ದರೋಡೆ ಆರೋಪದ ಪ್ರಕರಣಕ್ಕೆ ಮರುಜೀವ ಕೊಡಬೇಕು ಎಂದು ದೂರುದಾರ ಸ್ನೇಹಮಯಿ ಕೃಷ್ಣ ಸಿಬಿಐಗೆ 9 ಪುಟಗಳ ಪತ್ರ ಬರೆದಿದ್ದಾರೆ. ಒಟ್ಟಾರೆ ರನ್ಯಾ ಪ್ರಕರಣದಲ್ಲಿ ದಿನಕ್ಕೊಂದು ಸ್ಫೋಟಕ ಮಾಹಿತಿ ಹೊರಬರ್ತಿದ್ದು ರನ್ಯಾಳ ಗೋಲ್ಡ್ ಖಜಾನೆಯಲ್ಲಿ ಹುದುಗಿದ್ದ ಹಲವು ವಿಚಾರಗಳು ಬಯಲಾಗ್ತಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.